ವರಿ ಮಾಡಬೇಡಿ, ನಾನು ಕಮಿಷನರ್ ಹತ್ರ ಮಾತಾಡ್ತಾ ಇದ್ದೀನಿ. ಅವ್ರು ಕಾಲ್ ಹಿಡ್ಕೊಂಡಾದ್ರೂ ಸೂರ್ಯ ಅವ್ರನ್ನ ಬಿಡಿಸೋ ಪ್ರಯತ್ನ ಮಾಡ್ತೀನಿ. ಅಲ್ಲ ಅರುಣ್, ಅದು ನನಗೆ ಅರ್ಥ ಆಗುತ್ತೆ. ಇಂಥ ಗಂಡ ಇದ್ಮೇಲೆ ಇವೆಲ್ಲ ಕಾಮನ್. ಇವಾಗ ನಾವೆಲ್ಲ ಒಂದೇ ಫ್ಯಾಮಿಲಿ. ನಾನು ಅವ್ರನ್ನ ಕ್ಷಮಿಸೋದಕ್ಕೆ ಹೇಳ್ತೀನಿ. ತಪ್ಪೇ ಮಾಡಿಲ್ಲ ಅಂತಂದ್ಮೇಲೆ ಯಾರು ಕ್ಷಮಿಸ್ಬೇಕು ಕೇಳು. ಹೌದು ಅರುಣಾರೆ, ಇವ್ರು ತಪ್ಪು ಮಾಡಿಲ್ಲ ಅನ್ನೋದು ಪ್ರೂವ್ ಆಯ್ತು. ಹೇಗೆ ಅಂದ್ರೆ ತಪ್ಪು ಮಾಡ್ದವ್ ಸಿಕ್ಕಾಕೊಂಡ್ರು ಅದಕ್ಕೆ. ಆದ್ರೂ ನಮಗೋಸ್ಕರ ನೀವು ಕಮಿಷನರ್ ಜೊತೆ ಎಲ್ಲ ಮಾತಾಡಿದಿರ, ತುಂಬಾ ಥ್ಯಾಂಕ್ಸ್. ಇರ್ಲಿ, ಇಟ್ಸ್ ಓಕೆ. ಸದ್ಯ ಇವರು ಹೊರಗಡೆ ಬಂದ್ರಲ್ಲ, ಇದು ನಮ್ಮ ಸಮಾಧಾನ ಕೇಳ್ದಂಗಿಲ್ವೇ? ನಿಮಗ್ ನೀವು ಸಮಾಧಾನ ಮಾಡ್ಕೊತಿರಂಗಿದೆ. ರೀ ಅವ್ನಿಗೆ ಯಾಕೆ ಥ್ಯಾಂಕ್ಸ್ ಹೇಳಿದ್ದು? ಅನ್ಯಾಯವಾಗಿ ಒಂದು ಥ್ಯಾಂಕ್ಸ್ ವೇಸ್ಟ್ ಮಾಡ್ಬಿಟ್ಟಿಲ್ಲ ನೀನು. ಪಾಪ ರೀ, ನಮಗೋಸ್ಕರ ಕಮಿಷನ್ ಹತ್ರ ಮಾತಾಡಿದಾರಂತೆ. ಯಾರು ಅವನ? ಕಮಿಷನ್ ಏಜೆಂಟ್ ಹತ್ರನೂ ಮಾತಾಡಲ್ಲ ಅವನು. ಅಲ್ವಾಗ ಸೈನ್ ಆಗಿ ಬಂದಾಯ್ತು, ಜಾಸ್ತಿ ಹೊತ್ತು ನಿಂತ್ಕೊಂಡ್ಬಿಡಿ, ಮನೆಗೆ ಹೋಗಿ ಅಂತ ಹೇಳಿದ್ರು. ನಡಿ ಹೋಗೋಣ. ಸರ್ 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 ಹೇಳಿ ಅರುಣ. ಅವನು ಏನಕ್ಕೆ ಸರ್ ಬಿಟ್ರಿ? ಯಾಕೆ ಅಂದ್ರೆ ಅವ್ನೇನ್ ತಪ್ಪು ಮಾಡಿಲ್ಲ ಅಂತ ಸಾಬೀತಾಯ್ತಲ್ಲ. ಪಾಪ ಅವ್ನ ಹೆಂಡತಿನೇ ಹೋರಾಡಿ ನಮ್ ಕೆಲಸ ಅವ್ಳು ಮಾಡಿದಾಳೆ. ಅಲ್ಲ ಸರ್, ಒಂದ್ 4 ದಿನ ಇದೆಲ್ಲ ಮಾತಾಡಬಾರ್ದು ಅರುಣ್. ನೀವು ಒಂದೇ ಫ್ಯಾಮಿಲಿ ಅಂತೀರಾ, ವೇಷ ಕಾಡ್ತಿರಲ್ರಿ. ಪಾಪ ಹೆಣ್ಣು ಮಗು ಮುಖ ನೋಡ್ರಿ, ಪಾಪ ಅನ್ಸಲ್ವಾ? ಹೋಗ್ ಕೆಲಸ ನೋಡ್ಕೊಳ್ರಿ. ದೇವ್ರೆ, ಅಮ್ಮಂಗೇನು ಆಗ್ಬಾರ್ದು. ಬೇಗ ಅಮ್ಮ ಮನೆಗ್ ಬರೋ ತರ ಮಾಡು. ಅವ್ರು ಇಲ್ಲೇ ಇರಕ್ ಆಗಲ್ಲ ಪ್ಲೀಸ್. ಬೇಗ ಮನೆಗ್ ಬರೋ ತರ ಮಾಡು. ಇಲ್ಲಪ್ಪ ನೋಡಲಿ ಅಂದ್ರೆ ಅವತ್ತೇ ಅವ್ರನ್ನ ಇನ್ನಲ್ಲಿಂದ ಓಡಿಸ್ತಾ ಇದ್ದೆ. ಆದ್ರೆ ನಿನಗೇನ್ ಬೇಕಾಗಿತ್ತು? ತಿಂಗಳ ಅವ್ಳು ಕಟ್ಟೋ ದುಡ್ಡು. ವಿದ್ಯಾತುವಾಣಂ ನಸುಕಂ ನನಿದ್ರಾಂ ಅಂತ ಹೇಳ್ತಾರೆ. ಅದು ವಿದ್ಯೆ ಕಲಿಯೋ ಜಾಗದಲ್ಲಿ ಕಾಮಾತುವಾಣಂ ನಲಜ್ಜ ನಭಯ ಅಂತ ಮಾಡ್ಕೊಂಡ್ರು ಅವ್ರ ಜಾಗದಲ್ಲಿ. ಮಾವ, ಮೀನವ್ರು ಹೇಳೋ ಮಾತನ್ನ ನಾನ್ ಯಾಕೆ ಕೇಳ್ಬೇಕು ಅನ್ನೋ ಈಗೋ ಅತ್ತೆಗೆ, ಅದಕ್ಕೆ ಕೇಳಲಿಲ್ಲ. ಸೊ ಇದನ್ನ ಕರ್ಮ ಅಂತಾನೆ ಹೇಳ್ಬೋದು ಅಲ್ವಾ ಅತ್ತೆ? ಅವತ್ತೇ ನೀನ್ ಅದಕ್ಕೆ ಮಾತು ಕೇಳಿದಿದ್ರೆ ಈ ಪ್ರಶ್ನೆಗಳೆಲ್ಲ ಇರ್ತಾ ಇರ್ಲಿಲ್ಲ ಅಲ್ವಮ್ಮ? ಸಕ್ಕರೆ ಹಂಗೆಲ್ಲ ಯಾರ ಮಾತು ಕೇಳಬೇಕಲ್ಲ ಅಲ್ವಾ? ಸಕ್ಕರೆ ಹೋಗ್ಬಿಟ್ಟು ಜೇನು ಸಿಹಿಗಿಂತ ಸಿಹಿ ಅಂತಂದ್ರೆ ಸಕ್ಕರೆ ಒಪ್ಪತ್ತಿಯೇ ಇಲ್ರ? ಸ್ವಾಭಿಮಾನ್ಸು. ಈ ಸಕ್ಕರೆ ಅಕ್ರೆ ಏನಿದ್ರು ಅಲ್ಲಿಂತ ನೋಡು, ಅಲ್ಲಿ ನಕ ಹಿಂಗ ಅನ್ಕೊಂಡ ಪೆಂಗ್ಯ ಅವನಿಗೆ ಮಾತ್ರ ಸರಿ ಅಷ್ಟೇ. ನನ್ನ ಮಗನು ರಾಜ್ಕುಮಾರ್ನೋ ಕಲ್ಯಾಣ್ ಕುಮಾರ್ನೋ ಉದಯ್ ಕುಮಾರ್ನೋ ಆಗೋಗ್ತಾನೆ ಅಂತ ಬೆಳೆಸ್ಬಿಟ್ರು ಅವನ್ನ. ಆದ್ರೆ ಈ ಕುಮಾರ ಕಂಠೀರವ ಏನಾದ ಹೊಸರಿ ಹೊಟ್ಟೆಯಲ್ಲಿರೋ ಕುಮಾರನ್ನ ಧಮಾರ್ ಮಾಡ್ಬಿಡಿ, ನಿಮಗೆ ದುಡ್ಡು ಕೊಡ್ತೀನಿ ಅಂತ ಅಂದ. ಅತ್ತೆನ ಕಾಪಾಡಿ ಒಳ್ಳೆ ನಾಮಕರಣ ಮಾಡ್ಕೋಬೇಕು ಅಂತ ರೌಡಿಗಳಿಂದ ಹೋಗಿದ್ದು ಈ ಪೌಡ್ರು. ಆದ್ರೆ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ದು ನನ್ನನ್ನ ಬಿಡಿಸೋದಕ್ಕೆ ಹೋರಾಡಿದ್ದು, ಎಗರಾಡಿದ್ದು, ಕಂಬಿ ಹಿಡ್ಕೊಂಡು ನೇತಾಡಿದ್ದು ಇಲ್ಲ ಅವಳಲ್ಲ ನಮ್ ಏನ್ರು. ನೀವುಗಳೆಲ್ಲ ಮಾಡಿ ತಪ್ಪಿಗೆ ನಾನು ನನ್ನ ಹೆಂಡತಿ ಯಾಕೆ ಶಿಕ್ಷೆ ಅನುಭವಿಸ್ತಾ ಇದೀವೋ ನನಗೆ ಅರ್ಥನೇ ಆಗ್ತಿಲ್ಲಪ್ಪ. ಕಬ್ನ ಬಗ್ಗುತ್ತೆ ಅಂತ ಕರ್ಗೋವರೆಗೂ ಬೆಂಕಿಲಿಡ್ಬಾರ್ದು, ಕಲ್ಲು ಬಿರುಕು ಬಿಡಲ್ಲ ಅಂತ ಸುಕ್ಕೆ ತಗೊಂಡು ಹೊಡಿಬಾರ್ದು. ಒಳ್ಳೆಯವರು ಒಳ್ಳೆತನ ಇದೆ ಅಂತ ಅದನ್ನ ದುರುಪಯೋಗ ಮಾಡ್ಕೊಂತಿದ್ರೆ ಕೊನೆಗೆ ಒಳ್ಳೆತನನು ಕೆಟ್ಟ ಹಾದಿನೇ ಹಿಡಿಯುತ್ತೆ ಅತ್ತೆ. ನನ್ ಗಂಡ ಯಾರು ಏನೇ ಕೇಳಿದ್ರು ಸಹಾಯ ಮಾಡ್ತಾರೆ. ಆದ್ರೆ ನೀವು ಮಾತ್ರ ಅವ್ರನ್ನ ಎಲ್ರು ಮುಂದೆ ರೌಡಿ ಕೇಡಿ ಅನ್ನೋ ಹಾಗೆ ಬಿಟ್ಕೊಡ್ತೀರಾ. ಸರಿನಾ ಅತ್ತೆ ಇದು? ಅವ್ರು ಬಿಡು ಅಪ್ಪಯ್ಯ, ಈ ಗಂಡ ಹೆಂಡತಿ ಇಬ್ರು ಸರಿ ಇಲ್ಲಪ್ಪ. ಇವ್ರಿಗೂ ವಿದ್ಯೆ ಇದ್ರೆ ವೇಸ್ಟ್ ಬದುಕು, ಆವಮ್ಮ ಬಣ್ಣ ಮಾಸದ ಬದುಕು. ಒಟ್ಟಲ್ಲಿ ಇವ್ರಿಬ್ರಿಂದ ಈ ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ನನ್ ಯಾಕೆ ಅನ್ನೋದ್ ನೀನು? ರೋಹಿಣಿ ಹತ್ರ ದುಡ್ಡು ಕೇಳಿದ್ದು ಅಮ್ಮ, ಆ ರೌಡಿಗಳಿಗೆ ಸುಪಾರಿ ಕೊಟ್ಟಿದ್ದು ರೋಹಿಣಿ. ಇವ್ರ ಮಧ್ಯೆ ನಂದೇನೋ ತಪ್ಪಿದೆ? ಹಂಗೇಲಿ ಒಂದ್ ಗುಂಡಿ ತಪ್ಪಾಗಿ ಹಾಕಿದ್ರು ನೋಡಕ್ಕೆ ಅಸಹ್ಯವಾಗಿರುತ್ತೆ. ಅದನ್ನ ಸರಿ ಮಾಡ್ಕೊತಿದ್ದಾರೆ. ಅಫ್ಕೋರ್ಸ್ ಮಾಡ್ಕೋತೀನಿ. ಅರ್ಧಾಂಗಲಿರೋ ತಪ್ಪನ್ನ ಯಾಕೋ ಸರಿ ಮಾಡ್ಕೊಳಲ್ಲ? ಪಾಯಿಂಟ್ ಶಾಂತಿ, ನಮ್ ತಪ್ಪೇನಿದೆ? ಅವ್ರ ಅತಿ ಮನೆಯವ್ರು ಅನ್ನ ದುಡ್ಡು ಕೇಳ್ತಾ ಇದಾರೆ ಅಂದ್ಯಲ್ಲ, ಇದರಲ್ಲಿ ರೋಹಿಣಿ ತಪ್ಪೇನಿತ್ತು? ಅವಳು ಯಾಕೆ 10 ಲಕ್ಷ ಕೊಡ್ಬೇಕು? ಇದನ್ನ ಹೇಳು ರೋಹಿಣಿ. ಮಾವ, ನೀನ್ ನಮ್ಮೆಲ್ಲರಿಗೂ ಮೋಸ ಮಾಡಿದ್ದು ನೀನ್ ಬದುಕನ್ನ ಕಟ್ಕೊಳ್ಳೋದಕ್ಕೆ, ಬದುಕೋದಕ್ಕೆ, ನಿನ್ನ ಸುಂದರವಾದ ಬದುಕನ್ನ ನಡೆಸೋದಕ್ಕೆ. ನಿನಗೆ ನೀನೇ ಮೋಸ ಮಾಡ್ಕೊಂಡ್ರೆ ನೀನು ಕಟ್ಕೊಂಡ್ ಬದುಕಲ್ಲಿ ನೀನು ಸುಖವಾಗಿ ವಾಸ ಮಾಡಕ್ ಆಗತ್ತಾ ತಾಯಿ? ಮೇಡಮ್ ಬೇಡ. ನಡಿಗೆ ತಪ್ಪಾದ್ರೆ ನಡಿಬಹುದು, ನಡವಳಿಕೆ ತಪ್ಪಾದ್ರೆ ಜೀವನ ನಡೆಯಲ್ಲ ತಾಯಿ. ತುಂಬಾ ಕಷ್ಟ. ಇನ್ನು ಮೇಲೆ ಇಂಥ ದುರಾಲೋಚನೆಗಳನ್ನ ಮಾಡ್ಬೇಡ ತಾಯಿ. ಹೌದು ಏನೆಯಾ ಮಿಸ್ಟರ್ ಮನೋಜ್ ಕುಮಾರ, 5 ಡಿಗ್ರಿ ಮನೋಜ, ಕಣ್ಣು ಬಾಯಿನ ಪಿಳಿ ಅಂತ ಬಿಟ್ಕೊಂಡು ನೋಡೋದ್ ಬಿಟ್ಟು ಹೆಂಡತಿ ಕಡೆ ಸ್ವಲ್ಪ ಗಮನ ಕೊಡು. ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೋ. ಏನೋ ಏನೇಳು? ಹದ್ದು. ಸರಿ ಇದ್ರ ಮುಂಡೆ ಅದೇ ನೀನು ಹದ್ದು, ಅವಳ ಕಾಗೆ. ನೀನು ಬುದ್ಧಿ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೋಗೋ ಹಾಳಾದವನೇ ಮಂಕ್ ಮುಂಡೆ ಹೋಗ್. ಇದ್ಯಾಕೆ ಮಧ್ಯರಾತ್ರಿ ಮನೆ ಮೇಲೆ ಗೂಬೆ ತರ ಕೂತ್ಕೊಂಡಿದ್ಯಾ? ಯಾಕೆ ತಿಂದಿ ಜೀರ್ಣ ಆಗ್ಲಿವೇನೆ? ನೀವ್ ಆಡಿದ ಮಾತು ಜೀರ್ಣ ಆಗಿಲ್ಲ. ಅಲ್ಲ, ಇಡೀ ಮನೆಯವ್ರ ಮುಂದೆ ಈ ಮನೆ ಯಜಮಾನಿ ಅಂತಾನು ನೋಡ್ದೆ ವಾಚಾಮ ಗೋಚಾರ ಬೈದ್ ಬಿಟ್ರಲ್ಲ ನನ್ನ. ನನ್ಗೆ ಎಷ್ಟು ನೋವಾಗಿದೆ ಅಂತ ಗೊತ್ತಾಗ್ತಿದೆ ನಿಮ್ಗೆ. ಆ ರೋಹಿಣಿಗೆ ನೆಟ್ಟಿಗೆ ಅಡಿಗೆ ಮನೇಲಿ ಕುಕ್ಕರ್ ಕುಗ್ಸಕ್ ಬರಲ್ಲ. ದೊಡ್ಡದಾಗ ಹೋಗಿ ರೌಡಿಗಳ ಹತ್ರ ಡೀನಿಂಗ್ ಕುದಿರ್ಸ್ಕೊಂಡ್ ಬಂದಿದೆ. ಆದ್ರೆ ಅದಕ್ಕೂ ನಾನೇ ಕಾರಣ ಅನ್ನೋ ತರ ಹೇಳ್ಬಿಟ್ರಲ್ಲ ನೀವು. ಅವ್ರ ಮುಂದೆ ತಲೆ ಮೇಲೆ ಕೆತ್ತಕ್ಕಾಗ್ಲಿಲ್ಲ ನನಗೆ, ಗೊತ್ತಾ? ನೀರ್ ಕುಡಿತೀಯಾ? ನನಗೆ ನೀರ್ ಕುಡ್ಸೋದ್ರಲ್ಲೇ ನೀವು. ಅದೇ ನನಗೆ ಆಗ್ತಿರೋ ನೋವು ಅದು ಮಾತ್ರ ನಿಮ್ಗೆ ಅರ್ಥ ಆಗಲ್ಲ. ಅಕಸ್ಮಾತ್ತಾಗಿ ಮೋಳ್ ಚುಚ್ಚಿದ್ರೆ ಅದನ್ನ ತೆಗೆದು ಔಷಧಿ ಕೊಡ್ಬೋದು. ಆದ್ರೆ ನೀನು ಎಲ್ಲಾ ಮುಣ್ಣುಗಳು ತಾಪತ್ರೆಗಳು ನಿಮ್ಮ ಮೈ ಮೇಲೆ ಚುಚ್ಕೋತಾ ಇದೀಯಾ. ಮೊದ್ಲು ಅದನ್ನ ನಿಲ್ಸು, ಎಲ್ಲ ಒಳ್ಳೇದಾಗುತ್ತೆ. ಅಲ್ಲ, ಏನಿ ತಳ್ಕೊಂಬಳಕ ಮಾತುಗಳು? ಹೇಳದ್ ಕೇಳಿದ್ರೆ ನಾನೇ ಆ ರೋಹಿಣಿಗೆ ಹೇಳಿ ರೌಡಿ ಸ್ಕೈನ ಸಂಸಾರಸ್ಥನ ಓಡಿಸ್ತೀಯ ಅನ್ನೋಂಗ್ ಹೇಳ್ತಿದ್ದೀರಲ್ಲ. ನೀನ್ ಹೇಳಿಲ್ಲ,
ಆದ್ರೆ ಆ ರೀತಿ ನಡ್ಕೊಳ್ಳೋ ಹಾಗೆ ಮಾಡಿದ್ಯಾ ನೀನು ಅಲ್ವೇ? ನೀನು ಮಗನ ಜೊತೆ ಸಂಸಾರ ಮಾಡ್ಬೇಕು, ಈ ಮನೇಲೆ ಬಾಳಿ ಬದುಕಬೇಕು ಅಂತ ಆಸೆ ಪಟ್ಕೊಂಡು ಇಲ್ಲಿಗೆ ಬಂದಿರುವಂತ ಹುಡುಗಿ ಕಣೆ ಅವಳು. ಮಾತೆತ್ತಿದ್ರೆ ಸೊಸೆ ಹತ್ರನೇ ದುಡ್ಡು ಕೊಡು ಅಂತ ಜೀವ ತಿಂದ್ರೆ ಪಾಪ ಅವಳು ಎಲ್ಲಿಂದ ತರ್ತಾಳೆ? ಎಲ್ಲಿಂದಾದ್ರೂ ತರ್ಲಿ ಬಿಡ್ರಿ. ಕಳ್ತನ ಮಾಡಿ ತಗೊಂಬಂದ್ ಕೊಟ್ರು ಬಿಡಲ್ಲ, ಅದಕ್ಕೂ ಬೈದ್ಯಾ ನೀನು. ಇಷ್ಟೆಯಿಂದ ದುಡ್ಡು ಸಂಪಾದನೆ ಮಾಡೋರು ಎಲ್ಲಿಂದಾದ್ರೂ ತಂದು ನಮ್ಮ ಅತ್ತೆಗೆ ಇದನ್ನ ಕೊಡ್ಬೇಕು ಅಂತ ತಗೊಂಬಂದ್ ಕೊಡ್ತಾರ? ಕೇಳಿಸ್ಕೊ ಸರಿಯಾಗಿ, ಅಂಗಡಿಯಿಂದ ಒಂದ್ ಬಲ್ಬ್ ತಗೊಂಬಂದ್ರು ಕತ್ಲಾದ್ಮೇಲೆ ನಾವು ಅದನ್ನ ಉರ್ಸೋದು. ಏನೋ ಅರ್ಥ ಆಗ್ಲಿಲ್ಲ ಅಲ್ಲ? ಹೆಂಗೋ ಒಂದು ಬಲ್ಬ್ ತಗೊಂಬಂದ್ಬಿಟ್ಟಿದೀವಿ ಅಂತ 24 hours ಬೆಳಕಲ್ಲೂ ಅದನ್ನ ಹಾಕೊಂಡು ಉರಿಸ್ತಾನೇ ಇದ್ರೆ ಟಪಾರನತೆ ಇಲ್ಲ ಬರ್ನ್ ಆಗೋಗುತ್ತೆ ಅಲ್ವೇನೆ? ನಮ್ಮ ಮನೇನ, ನಿನ್ನ ಮಕ್ಕಳ ಭವಿಷ್ಯನ ಬೆಳಗಕ್ಕೆ ಅಂತ ಬಂದಿರೋ ದೀಪಗಳು ಕಣೆಯವರೆಲ್ಲಾರು ಅವಶ್ಯಕತೆ ಇದ್ದಷ್ಟೇ ಅವ್ರನ್ನ ಬಳಸ್ಕೋಬೇಕು, ಬೇಡ್ಕೋಬೇಕು. ಜಾಸ್ತಿ ಬಳಸಿದ್ರೆ ಬರ್ನ್ ಆಗೋಗ್ತಾರೆ. ಈಗ ನೋಡು, ನೀನಿಷ್ಟೆಲ್ಲ ಹೇಳ್ತಿದ್ರು ಆ ಹೆಣ್ಮಗು ನಾನು ಕೊಡಲ್ಲ, ನಿನ್ ಕೈಲಿ ಆಗಲ್ಲ ಅಂತ ಹೇಳ್ತಿಲ್ಲ. ಏನ್ ಮಾಡೋದು? ಎಲ್ಲಿಂದಾದ್ರೂ ತಗೊಂಡು ಮತ್ತೆ ಕೊಡ್ಲೇಬೇಕು ಅಂತ ಕಾಪಟ್ಟೆ ಪರದಾಡ್ತಾ ಇದ್ದಾಳೆ. ಆ ಪರದಾಟದ ಪರಾಕಾಷ್ಠತೆ ಇದು. ನೀನು ಅವಳ ಹತ್ರ ದುಡ್ಡು ಕೇಳೋದು ಬಿಟ್ಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ. ಒಂದು ಮಾತು ಶಾಂತಿ, ಮನುಷ್ಯ ಆದವನಿಗೆ ಮನುಷ್ಯತ್ವ ತುಂಬಾ ಮುಖ್ಯ. ಭಗವಂತ ಎಲ್ಲರಲ್ಲೂ ವಾಸ ಮಾಡ್ತಾನೆ. ಆ ಹೃದಯ ಎಷ್ಟು ಕೊರಗ್ಬಿಡುತ್ತೋ ನಾವು ಅಷ್ಟೇ ಕೊರಗ್ಬಿಡ್ತೀವಿ. ಇವತ್ತೇನೋ ಕೈ ಕಾಲು ಗಟ್ಟಿಯಾಗಿದೆ, ಚೆನ್ನಾಗಿ ಓಡಾಡ್ಕೊಂಡಿದೀವಿ, ಸರಿ. ನಾಳೆ ನಾವೇನಾರೋ ಹಾಸಿಗೆ ಹಿಡಿದ್ರೆ ನಮ್ ಸೇವೆ ಮಾಡ್ಬೇಕಾದ್ದು ಇದೇ ಹೆಣ್ಮಕ್ಳು ಅನ್ನೋದ ಮರಿಬೇಡ. ಆಗ ಅವರು ನಮ್ ಕಷ್ಟಕ್ಕಾಗ್ಬೇಕು ಅಂದ್ರೆ ಈಗ ನಾವು ಅವ್ರಿಗೆ ಕಷ್ಟ ಕೊಡಬಾರ್ದು. ಅತ್ತೆ ಮಾವ ಅಂದ್ರೆ ಅಯ್ಯೋ ಪಾಪ ಅನ್ನೋ ತರ ಇರ್ಬೇಕೇ ಹೊರತು ಅಯ್ಯೋ ಪಾಪಿಗಳಾ ಅನ್ನೋ ಇರಬಾರ್ದು. ನಡ್ಕೊಳೆ, ಒಳ್ಳೆ ರೀತಿ ನಡ್ಕೊಳೆ, ಮನುಷ್ಯರ ಹಾಗೆ ಬದುಕು. ಈ ಮನೆಗೆ ಕೀರ್ತಿ ತಗೊಂಬ. ಕೀರ್ತಿ ತಾನೇ ತರ್ತೀನಿ ಬಿಡಿ. ತರ್ತೀನಿ ಬಿಡಿ. ನಕ್ಕೆ ಅದನ್ನ ತರಕಾರಿ ಅಂಗಡಿ ತರ ತರಕಾರಿ ಎಲ್ಲ ಕಣೆ. ದಯೆಯಿಂದ ಬದುಕಬೇಕು, ಕರುಣೆಯಿಂದ ನಡ್ಕೋಬೇಕು, ಒಳ್ಳೆ ತಂದಿಂದ ಆ ಕೀರ್ತಿನ ಸಂಪಾದನೆ ಮಾಡ್ಬೇಕು. ಈಗ ಮಲಕು. ಆಯ್ತಾಯ್ತು ಮಲ್ಕೊಳ್ಳಿ. ನಾನು ಕೀರ್ತಿ ತಂದೆ ತರ್ತೀನಿ. ನಾನು ಯಾರು ಅಂತ ನಿರೂಪಿಸ್ತೀನಿ, ನೀವು ನೋಡ್ತಾ ಇರಿ. ಈಗ ಮಲ್ಕೊಳ್ಳಿ, ನೀವು ಮಲ್ಕೊಳ್ಳಿ. ಮಾರ ಶಿವ, ಇಷ್ಟು ಹೇಳಿದ ಮೇಲೂ ನಿನ್ ತಲೆಗೆ ಹೋಗ್ಲೇ ಇಲ್ಲ. ಏನು ಕೀರ್ತಿ ಒಂದು ತಲೆ ನಾಟು ಬಿಡ್ತು ಅಷ್ಟೇ. ಅಯ್ಯೋ ನೀನ್ ತರೋದು ಕೀರ್ತಿ ಅಲ್ಲ ಕಣೆ, ಅಪಕೀರ್ತಿ ಅಷ್ಟೇ. ಅದಕ್ಕೂ ಹನುಮಸ್ಮರಣ. ಅಯ್ಯೋ ಮಲ್ಕೊಳ್ಳಿ ಅಂದ್ರೆ ಸುಮ್ನೆ ಮಲ್ಕೊಳ್ಳಲ್ಲ ನೀವು. ಪೇಚಾಡ್ತಾ ಇರ್ಬೇಕು. ಪೇಚಾಡೇಶ್ವರನ್ ತಂದು ಪೇಚಾಡದಲ್ಲ ಕಣೆ, ಅದು ಶ್ಲೋಕ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ದೇವ್ರೆ ನನ್ನ ಹೆಂಡತಿಗೆ ನೆಮ್ಮದಿ ಕೊಡಪ್ಪ. ತೊಗೊಂಬಂದ್ ಹಾಕ್ಬಿಡ್ತೀನಿ. ಈಗ ಈಗಾಗಲೇ ಕಲ್ಪಿದ್ದಂಗೆ ಇದೆ ಕಣೆ ನನ್ನ ಜೀವನ. ದೇವ್ರೆ ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಡಪ್ಪ, ಶಾಂತಿನ ಕಾಪಾಡಪ್ಪ. ಸಮಾಧಾನವಾಗಿ ಯೋಚನೆ ಮಾಡ್ಕೋಬಿಡಲ್ಲ. ಇದೊಂದು ಶುರು ಆಗುತ್ತೆ. ಪೇಚಾಡೋದ್ ನಿಲ್ಸಿದ್ರೆ ಗೊರಕೆ ಹೊಡೆಯೋದು ಶುರು ಮಾಡ್ತಾರೆ, ಗೊರಕೆ ಹೊಡೆಯೋದು ನಿಲ್ಸಿದ್ರೆ ಪೇಚಾಡೋದು ಶುರು ಮಾಡ್ತಾರೆ. ಒಂದ್ ನಿಮಿಷ ಸರ್, ತಗೊಳ್ಳಿ 50,000 ಇದೆ. ಪರವಾಗಿಲ್ಲ ರಾಜಾ, ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ. ಹಳೆದಕ್ಕೆ ಪಳೆದಕ್ಕೆ ಎಲ್ಲ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಹಸು ಅಂತ ಬಂದಾಗ ಅನ್ನ ಹಾಕಿದ್ದು ಎಣಿ ಸರ್. ನೀವು ಮೇಡಮ್ ಅವರು ಚೆನ್ನಾಗಿರ್ಬೇಕು. ನನ್ನ ಹತ್ರ ಇನ್ನು ತುಂಬಾ ಒಳ್ಳೊಳ್ಳೆ ಐಡಿಯಾ ಇದೆ ಸರ್. ನೋಡ್ತಾ ಇರಿ, ಕೋಟ್ಯಾಂತರ ರೂಪಾಯಿ ಎಣಿಸ್ತಾ ಇರ್ತೀರಾ. ನಿಯತ್ತಲ್ಲಿ ಸ್ಟ್ರೀಟ್ ಡಾಗ್ ಮೀರಿಸ್ಬಿಡ್ತೀಯಪ್ಪ ನೀನು. ಸುಮ್ನೆ ಮಾತ ಹೇಳಿದೆ ಅಷ್ಟೇ. ಇದೇನ್ ಬೇಕಾದ್ರೂ ಹೇಳಿ ಸರ್, ನನಗೆ ಬೇಜಾರಿಲ್ಲ. ಗುಡ್ ವೆರಿ ಗುಡ್. ಹೋಗು, ಕೆಲಸ ನೋಡ್ಕೋ ಹೋಗು. ಹಾ ರಾಣಿ, ನಿಂದೆಷ್ಟಾಯ್ತಮ್ಮ? ಬಾರಮ್ಮ ಒಂದ್ ಸ್ವಲ್ಪ ತಗೊಂಡು ದುಡ್ಡು. ನೀನು ಹೋಗು, ಕಸ್ಟಮರ್ ಎಸ್ಕೊಂಡು ದುಡ್ಡೇ ದುಡ್ಡು. ಕೈ ತುಂಬಾ ದುಡ್ಡಿಂದ ತಾನೆ. ಸರ್ ತಗೊಳ್ಳಿ ಸರ್, ಇನ್ನ 50,000 ಬಂತು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಅಯ್ಯೋ ಸಪ, ಅಂಗಡಿ ಓಪನ್ ಆದಾಗಿಂದ ಇಷ್ಟು ದುಡ್ಡು ನೋಡೇ ಇರ್ಲಿಲ್ಲ ನಾನು. ರಾಜಾ, ಟೋಟಲ್ ಎಷ್ಟಾಯ್ತು ಅಂದ್ರೆ? 3 ಲಕ್ಷ ಸರ್. 3 ಲಕ್ಷ? ಅಯ್ಯೋ 30 ನಿಮಿಷದಲ್ಲಿ 3 ಲಕ್ಷ. ರಾಜಾ ಬೈ. ಒಳ್ಳೆ ಕೆಲಸ. ಕೀಪ್ ಇಟ್ ಅಪ್. ಅಲ್ಲಿ ಟೀ ಕುಡಿಯಕ್ ಹೋಗಿದ್ರಲ್ಲ, ಸ್ಟಾಫ್ನೆಲ್ಲ ಕರೆದ್ಬಿಟ್ಟು ಐಟಮ್ಸ್ ಎಲ್ಲ ಲೆಕ್ಕ ಹಾಕ್ಬಿಟ್ಟು ಸ್ವಲ್ಪ, ಆಯ್ತಾ? ಸರಿ. ರೋಹಿಣಿ ಇಷ್ಟೊಂದು ದುಡ್ಡು ಆಗಲ್ಲಪ್ಪ. ಇನ್ಮೇಲೆ ನನ್ನ ಕೈಲಿ ಎಣ್ಸಕ್ ಆಗಲ್ಲ. ಇನ್ಮೇಲೆ ದುಡ್ಡು ಎಣ್ಸೋ ಮಿಷಿನೇ ತಂದ್ಬಿಡ್ತೀನಿ ನಾಳೆಯಿಂದ. ಸರಿ ಇದನ್ನೆಲ್ಲ ಬ್ಯಾಂಕ್ ಕಟ್ ಬಂದ್ಬಿಡೋಣ. ಬಿಸ್ನೆಸ್ ಆಗೋ ಟೈಮು ಇವಾಗ್ಲೇ ಹೋದ್ರೆ ಹೇಗೆ? ಇದನ್ನ ಇವಾಗ ಲಾಕರ್ ಅಲ್ಲಿ ಇಟ್ಟಿರೋಣ, ಆಮೇಲೆ ಬ್ಯಾಂಕಿಗೆ ಕೊಡೋಣ. ಹೌದಲ್ವಾ? ಒಳ್ಳೆ ಐಡಿಯಾ. ಲಾಕರ್ ಇರೋದು ಏನಕ್ಕೆ? ಕೊಡಿ, ಇದಕ್ಕೆಲ್ಲ ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತೀನಿ, ಬಿಗಿಯಾಗಿ ಕೂತ್ಕೊಂಡ್ಬಿಡುತ್ತೆ. ರಾಣಿ, ತುಂಬಾ ತಲೆನೋತಾ ಇದೆ, 2 ಕಪ್ ಕಾಫಿ ತಗೊಂಬಾ. ಸರಿ ಅಕ್ಕ. ರಾಜಾ, ಡೆಲಿವರಿ ಕೊಡ್ಬೇಕು, ಗಾಡಿ ಬಂದಿದೆ, ಹೋಗಿ ಲೋಡ್ ಮಾಡ್ಸಪ್ಪ. ಸರಿ ಸರ್. ಹೆಂಗೆ ನಾವು ದುಡ್ಡು ಇಡೋದು ಹಾಗೂ ಕಾಣಿಸ್ಬಾರ್ದು, ಹಂಗೆ ಇಡ್ಬೇಕು. ಆ ದಿನ ದುಡ್ಡನ್ನ ಇಟ್ಟು ಎಷ್ಟು ದಿನ ಆಗಿತ್ತೋ ಏನೋ. ಶೋರೂಮ್ ಓಪನ್ ಆದಾಗಿಂದ ಇದನ್ನ ಯೂಸೇ ಮಾಡಕ್ಕಾಗಿರ್ಲಿಲ್ಲ. ಯಾಕೆ ಹೇಳು? ಬಿಸ್ನೆಸ್ ಆಗಿದ್ರೆ ತರ ಯೂಸ್ ಮಾಡೋದು. ಆಯ್ತು. ಓ ಇರಮ್ಮ, ತುಂಬಾ ದಿನ ಆಗಿತ್ತಲ್ಲ, ಬಂದ್ಬಿಡ್ತಾರೆ. ಆಯ್ತು, ರಸ್ಟ್ ಹಿಡಿದ್ಬಿಡೈತೆ. ಮೇಡಮ್ ಕಾಫಿ ರೆಡಿ ಇದೆ. ಹಾ ಬನ್ನಿ ಬೇಗ ಮನೋಜ್. ದೇವ್ರೆ ಕಪಡಪ್ಪ, ಸರಿಯಾಗಿ ಲಾಕ್ ಮಾಡಿ. ಕಾಫಿ ಚೆನ್ನಾಗಿದೆ. ಥ್ಯಾಂಕ್ಸ್ ರಾಜಾ, ನಿಮ್ಮಿಂದ ಒಳ್ಳೆ ದುಡ್ಡು ನೋಡ್ತಾ ಇದೀವಿ. ನಮ್ಮಿಂದ ಏನಲ್ಲ ಸರ್, ನಮ್ ಊರಲ್ಲಿ ಇದನ್ನ ನೋಡಿದ್ವಿ, ಅದೇ ಐಡಿಯಾ ನಿಮಗ್ ಕೊಟ್ವಿ ಅಷ್ಟೇ. ಗುಡ್, ವೆರಿ ಗುಡ್. ಒಂದು ಸಂಸ್ಥೆನ ಬೆಳೆಸಬೇಕು ಅಂದ್ರೆ ಈಗೆಲ್ಲ ಯೋಚನೆ ಮಾಡ್ತಾ ಇರಬೇಕು. ಯು ಹ್ಯಾವ್ ಎ ಬ್ರೈಟ್ ಫ್ಯೂಚರ್ ಹೆಡ್. ಹೋಗಿ ಕೆಲಸ ನೋಡ್ಕೊಳ್ಳಿ. ಹೀಗೆ ಲಾಭ ಬರ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಮನೋಜ್? ಸ್ವಲ್ಪ ದಿನ ನೋಡೋಣ. ಈ ಐಡಿಯಾ ಬರ್ತಾದ್ರೆ ಡೀಲರ್ಸ್ ಹತ್ರ ಇನ್ನೂ ಜಾಸ್ತಿ ಐಟಮ್ಸ್ ನ ತರ್ಸ್ಕೊಳ್ಳೋಣ. ಪರ್ಫೆಕ್ಟ್.
फैशन से हो प्यार तो फ्लॉन्ट करो ना यार। कुशल्स, फैशन की फेवरेट ज्वेलरी। डार्क स्पॉट्स It's on the screen, Maddie. Face pay, only natural glow. Unspot your natural glow with Himalaya Turmeric Face Wash. It has organically sourced turmeric enriched with niacinamide and glycolic acid. Clinically tested. It clears dark spots and restores your natural glow. Unspot your natural glow. Himalaya Turmeric Face Wash. ದೇವ್ರೇ ಕಾಪಾಡಪ್ಪ. ಈ ಪ್ರಪಂಚದಲ್ಲಿ ನಾನು ಒಬ್ಳೆ ಒಳ್ಳೆಯವಳು. ನನ್ನನ್ನು ಮಾತ್ರ ಹೇಗಾದ್ರೂ ಕಾಪಾಡ್ಬಿಡಪ್ಪ. ಏ ಕಸ್ತೂರಿ, ದೇವಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಕಣೆ, ಆ ರತಿ ಗತಿ ಅದೋ ಗತಿ ಆಗೋಗುತ್ತೆ. ನಾನು ಕಷ್ಟಪಟ್ಟು ಶುರು ಮಾಡಿದ ಬಿಸ್ನೆಸ್ಗೆ ನೀರಿಗೆ ಬಿಲ್ ಹೊಡೆದ್ಬಿಟ್ರು ಮಾಕಾಳಿ. ಹೋಗ್ಲಿ ಬಿಡೆ, ನನ್ನ ಮನೆ ಅಂತ ಈಗ ಮನೆಯಾಗೆ ಇದೆಯಪ್ಪ. ಬೇಕು ಅಂತಿದ್ರು ಸಮಾಧಾನ ಇದೆ. ಹಾಗಿರೋದು ಬಿಟ್ಬಿಡ್ತೀನ ನಾನು. ಮತ್ತೇನ್ ಮಾಡ್ಬೇಕು ಅಂತಿದ್ಯೆ? ಮುಗಿತಲ್ಲ ಡ್ಯಾನ್ಸ್ ಕ್ಲಾಸ್. ಡ್ಯಾನ್ಸ್ ಕ್ಲಾಸ್ ಮುಗಿದ್ರೆ ಏನಂತೆ, ಯೋಗ ಕ್ಲಾಸ್ ಇದೆಯಲ್ಲ. ಯೋಗ ಕ್ಲಾಸ್? ನಿಂಗೆ ಯೋಗ ಬರುತ್ತಿದೆ? ಬರುತ್ತೆ ಬರುತ್ತೆ. ಈ ಸಕ್ಕರೆ ಬಲ್ ಶಾಂತಿಗೆ ಬರ್ದೇ ಇರೋ ಕೆಲ್ಸನೇ ಇಲ್ಲ ಗೊತ್ತಾ. ಆದಷ್ಟು ಬೇಗ ನೀನು ಮನೆ ಮುಂದೆ ಅಭ್ಯರ್ಥಿಗಳು ಕ್ಯೂ ನಿಂತ್ಕೋಬೇಕು. ಕ್ಯೂ ಹಾಗ್ ಮಾಡ್ತೀನಿ, ನೋಡ್ತಾ ಇರೋ. ಅಂತೂ ನನ್ ಮನೆ ನ್ಯಾಯ ಬೆಲೆ ಅಂಗಡಿ ಮಾಡ್ಬಿಡ್ತೀಯ. ಮನೆ ಮುಂದೆ ಜನ ಇರ್ಲೇಬೇಕಲ್ವಾ? ಬಾ ಕಸ್ತೂರಿ, ಏನ್ ಮಧು ಹೇಗಿದ್ಯಾ? ಫಸ್ಟ್ ಕ್ಲಾಸ್. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಶಾಂತಿ, ಇವನ್ ಮಧು ಅಂತ ಕಡೆ ನನ್ ಫ್ರೆಂಡು. ದೊಡ್ಡ ಆಫೀಸರ್. ದೊಡ್ಡ ಆಫೀಸರ್ ಅಂದ್ರೆ ಡಾಕ್ಟ್ರಾ? ಇಲ್ಲ, ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋರಿಗೆ ಡಾಕ್ಟರೇಟ್ ಕೊಡೋ ಹಾಗೆ ಯೂನಿವರ್ಸಿಟಿಗೆ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ. ದಯೆಯಿಂದ ಬದುಕಬೇಕು, ಕರುಣೆಯಿಂದ ನಡ್ಕೋಬೇಕು, ಒಳ್ಳೆ ತಂದಿಂದ ಆ ಕೀರ್ತಿನ ಸಂಪಾದನೆ ಮಾಡ್ಬೇಕು. ಹೌದಾ? ಲೇ ಕಸ್ತೂರಿ, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅನ್ನೋ ತರ ಬದುಕ್ತಿರೋಳ್ ಕಡೆ ನಾನು. ನೋಡು, ನಾನ್ ಮಾಡಿರೋ ಎಲ್ಲಾ ಒಳ್ಳೆ ಕೆಲ್ಸ ಇವ್ರಿಗೆ ಹೇಳಿ ಆಮೇಲೆ ಇವ್ರು ಅದನ್ನ ರೆಕಮೆಂಡ್ ಮಾಡಿ ಡಾಕ್ಟರೇಟ್ ಕೊಡಾಗ ಮಾಡ್ಬಿಡ್ಬೇಡ. ನೀವೇನ್ ಮಾಡ್ಕೊಂಡಿದೀರಾ? ಪರೋಪಕಾರಂ ಇದಂ ಶರೀರಂ. ಅಂಗುಷ್ಟದಿಂದ ಉಂಗುಷ್ಟದವರೆಗೂ ಸಮಾಜ ಸೇವೆನೇ ಗುರಿ ಅಂತ ಬದುಕ್ತಿರೋಳ್ ನಾನು. ಏನ್ ಮಾಡಿದೀರಾ? ಏನೇನೋ ಮಾಡಿದಿರಿ. 4 ದಿನ ಬದುಕಿದ್ರು 4 ಜನಕ್ಕೆ ಸಹಾಯ ಮಾಡ್ಬೇಕು ಅಂತ ಅನಂತನಾಗ್ ಆಗ್ಲೇ ಹೇಳ್ಬಿಟ್ಟಿದ್ದಾರೆ. ಆಗ ಅವ್ರು ಹೇಳಿದ್ಮೇಲೆ ಆಗ್ಲೇ ಒಳ್ಳೆ ಕೆಲ್ಸ ಮಾಡೋದನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಆದ್ರೆ ಯಾರಿಗೂ ಹೇಳಕ್ ಇಷ್ಟ ಇಲ್ಲ ಅಷ್ಟೇ. ಬರಿವೋಳು ನಾವ್ ಮಾಡೋ ಒಳ್ಳೆ ಕೆಲ್ಸ 4 ಜನಕ್ಕೆ ಗೊತ್ತಾಗ್ಲಿ ತಾನೆ. ಅವ್ರಿಗೂ ಒಳ್ಳೆ ಕೆಲ್ಸ ಮಾಡ್ಬೇಕು ಅನ್ನೋ ಸ್ಫೂರ್ತಿ ಸಿಗೋದು ಹೇಳಿ ಪರವಾಗಿಲ್ಲ. ಅದು ಸೀನಪ್ಪ ಅಂತ ಒಬ್ರು ಇದ್ರು. ಆ ವ್ಯಕ್ತಿ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಪಾಪ ನೋಡಿ, ಅದೇ ತುಂಬಾ ಬಡತನಕ್ಕೆ ಮಕ್ಕಳು ಜಾಸ್ತಿ ಅಂತ ಹೇಳ್ತಾರಲ್ಲ, ಹಂಗೆ ಆ ಯಪ್ಪಂಗೆ 3 ಜನ ಮಕ್ಕಳು. ಹೆಣ್ಣು ಮಕ್ಳೇ ಜಾಸ್ತಿ, 2. ಅದಕ್ಕೆ ಅಯ್ಯೋ ಪಾಪ ಅಂತ ಅನ್ಕೊಂಡು ಆ ಮನೆ ಹಿರಿ ಮಗಳಿಗೆ ನನ್ 2ನೇ ಮಗನ್ ಕೊಟ್ಟು ಮದುವೆ ಮಾಡಿ ನನ್ ಸೊಸೆ ಮಾಡ್ಕೊಂಡೆ. ಆಮೇಲೆ ನಾನು ಫ್ರೀಯಾಗಿ ಭರತನಾಟ್ಯಂ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ ಮಕ್ಕಳಿಗೆ. ನನ್ನ ಸ್ಟೂಡೆಂಟ್ ಒಬ್ರು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ. ಗುಡ್. ಆಮೇಲೆ ಸಾಕ್ತಿಲ್ವಾ? ಇರಿ ಕ್ರಿಶ್ ಅಂತ ಅನಾಥ ಹುಡುಗ ಇದ್ದ. ಅಜ್ಜಿ ತಾಯಿ ತಂದೆ ಯಾರು ಇದೆ ಪಿಕು ಅಂತ ಬೀದಿಗೆ ಬಿದ್ದೋಗಿದ್ದ. ಅವನನ್ನ ಕರ್ಕೊಂಡ್ಬಂದು ಅಜ್ಜಿ ಪ್ರೀತಿ ಕೊಟ್ಟು ಅವನಿಗೆ ವಿದ್ಯೆ ಕೊಟ್ಟು ದೊಡ್ಡ ವ್ಯಕ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ವೆರಿ ಗುಡ್. ಆಮೇಲೆ ಅಂತ ಕೇಳ್ತಾನೆ ಇರ್ಬೇಡಿ, ಇಷ್ಟ ಹೇಳಿದ್ದೆ ಜಾಸ್ತಿ. ಆಕ್ಚುಲಿ ರೈಟ್ ಹ್ಯಾಂಡ್ ಅಲ್ಲಿ ಕೊಟ್ಟಿದ್ದು ಲೆಫ್ಟ್ ಹ್ಯಾಂಡ್ ಗೊತ್ತಾಗ್ಬಾರ್ದು ಅನ್ನೋ ತರ ಬದುಕ್ತಿರೋಳು ನಾನು. ಓಕೆ. ನೀವ್ ಮಾಡಿರೋ ಒಳ್ಳೆ ಕೆಲ್ಸದ ಏನಾದ್ರು ವಿಡಿಯೋ ಫೋಟೋಸ್ ಇದೆಯಾ? ಇಲ್ವೇ, ಅದೆಲ್ಲ ಮಾಡ್ಕೊಳ್ಳೋದು ತಪ್ಪಲ್ವೇ? ಏನು ತಪ್ಪಿಲ್ಲ. ಇನ್ಮೇಲೆ ನೀವ್ ಮಾಡೋ ಒಳ್ಳೆ ಕೆಲಸಗಳ ಫೋಟೋಸ್ ವಿಡಿಯೋಸ್ ನನಗೆ ಕಳಿಸಿ. ಹೈಯರ್ ಆಫೀಸರ್ ಇರ್ಸಿದ್ರೆ ಖಂಡಿತ ನಿಮ್ಗೆ ಡಾಕ್ಟರೇಟ್ ಕೊಡಿಸ್ತೀನಿ. ಕಸ್ತೂರಿ, ನಿಮ್ದು ಪೂಜೆ ಆಯ್ತಾ? ಆಯ್ತಾಯ್ತು. ಎಲ್ಲ ಆಯ್ತಾ? ಇಲ್ಲಡಿ, ನಾನು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತೀನಿ. ಶಾಂತಿ ಅವ್ರೆ, ಸರಿ ದೇವ್ರ ಚೆನ್ನಾಗಿ ಬೇಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಶಾಂತಿ, ಏನೇ ಬುರ್ಜ್ ಖಲೀಫಾಗಿರೋ ದೊಡ್ಡ ಸುಳ್ಳು ಹೇಳ್ಬಿಟ್ಟೆ. ಅದು ಸುಳ್ಳು ಅಂತ ನಿನಗ್ ಗೊತ್ತು, ನನಗ್ ಗೊತ್ತು, ಅವ್ರಿಗೆ ಗೊತ್ತಿಲ್ವಲ್ಲ. ನಿನ್ನಿಂದ ಈ ಮನೆಗೆ ಒಳ್ಳೆ ಹೆಸರೇ ಇಲ್ಲ ಅಂತ ಹೇಳ್ತಿದ್ರು. ಇನ್ನು ಮುಂದೆ ನೋಡೆ, ನಾನು ಮಾಡೋ ಕೆಲಸದಿಂದ ಡಾಕ್ಟರೇಟ್ ತಗೊಂಡು 100 ಕ್ಯಾಂಡಲ್ ಬಲ್ಪ್ ತರ ಮನೆ ಕೀರ್ತಿನ ಬೆಳಗ್ತೀನಿ. ಇಟ್ಕೋ ಶಾಂತಿ, ಡಾಕ್ಟರ್ ಸಕ್ರೆಬೈ ಶಾಂತಿ. ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವೇನೆ? ನಾನು ಸದಾ ನಿಮಗಾಗಿ ನಿಮ್ಮೊಂದೆ, ಡಾಕ್ಟರ್ ಸಕ್ರೆಬೈ ಶಾಂತಿ. ಮಾವ, ಕಾಫಿ ತರಲ್ಲ? ಬೇಡಮ್ಮ, ತಿಂಡಿ ಕಾಪಿ ಎಲ್ಲ ಆದ್ಮೇಲೆ ರೆಡಿ ಆಗಿದ್ದು. ನಾನು ಸ್ವಲ್ಪ ಪೇಷಂಟ್ ಆಫೀಸ್ಗೆ ಹೋಗಿದ್ದು ಬರ್ತೇನೆ. ಸರಿ ಮಾವ, ಹುಷಾರ್. ಅನೇ ಕಾಪಾಡಪ್ಪ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸರಿ, ವಿಡಿಯೋ ಆನ್ ಮಾಡ್ಕೊ, ಶುರು ಮಾಡ್ಕೊ. ಕುಚ್ಚಮ್ಮ ಬಂಗಾರಿ, ಕುಚ್ಚ ನೀನ ಬಂಗಾರಿ. ನೀನು ಈ ಮನೆ ಹಿರಿ ಸೊಸೆ ಅಲ್ವಾ? ಅದಕ್ಕೆ ನಿಂಗೋಸ್ಕರ 10,000 ರೂಪಾಯಿ ಕೊಟ್ಟು ಕಂಚಿಕ್ಕೋ ಸೀರೆಯಿಂದ ಸೀರೆ ತರಿಸಿದೀನಿ. ಕಸ್ತೂರಿ, ಫುಲ್ ಕವರ್ ಆಗಿದೆ ಕಣೆ. ಈಗ ಪಾಸ್ ಮಾಡ್ಕೊ. ಏನಾಗ್ಲಿ, ಎಳೆ ಮೇಲೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದರೆ